ನಮಸ್ಕಾರ. ಮೊನ್ನೆ ನಡೆದಂಥ ಘಟನೆ ಹುಬ್ಬಳ್ಳಿಯಲ್ಲಿ ಕುಮಾರಿ ನೇಹಾ ಹಿರೇಮಠ ಅವರ ಹತ್ಯೆ. ಫಯಾಜ್ ಅನ್ನುವಂಥ ವ್ಯಕ್ತಿ ಕಾಲೇಜ್ ಕ್ಯಾಂಪಸ್ಸಿನಲ್ಲೇ ಆಡಗಲೇ 9 ಬಾರಿ ಚಾಕು ಇರಿದು ಕೊಲೆ ಮಾಡಿರುವ ಘಟನೆ ಅತ್ಯಂತ ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಒತ್ತಾಯಿಸುವುದೇನೆಂದರೆ ಸರ್ಕಾರಕ್ಕೆ, ಇಂಥ ಘಟನೆಗಳು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಸಾಕಷ್ಟುಗಳು ನಡೀತಾ ಇದ್ದಾವೆ. ಇವತ್ತು ಕುಮಾರಿ ನೇಹಾ ಪಾಟೀಲ್ನ ಹಾಡಗಲೇ ಚುಚ್ಚಿ ಕೊಲೆ ಮಾಡುವಂಥದ್ದು ಭಾಳ ನಮ್ಮ ಸಮಾಜ ತಲೆ ತೆಗೆಸುವಂಥ ಒಂದು ಕೆಲಸ ಆಗಿದೆ. ಯಾಕೆ ಈ ಥರ ಆಗ್ತಾಯಿದೆ ಅಂದರೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗದ ಕಾರಣ ಈ ಥರ ಆಗ್ತಾ ಇದೆ. ಅದಕ್ಕಾಗಿ ಮಾನ್ಯ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು, ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಡ್ತೀನಿ, ಸಮಾಜದೊಳಗೆ ಇಂಥ ಘಟನೆ ಯಾರೇ ಆಗಿರ್ಬೋದು, ಅವರು ನಮ್ಮವರು ಪಕ್ಷದವರು ಅನ್ನೋದು ಮರೆತು ಅವರಿಗೆ ತಕ್ಕ ಶಿಕ್ಷೆ ಆಗುವಂಥ ರೀತಿಯಲ್ಲಿ ರಾಜ್ಯದ ಜನ ಕೂಗೆದ್ದಿರಿ. ಈಗಾಗಲೇ ಆತನನ್ನು ಗಲ್ಲಿಗೇರಿಸಬೇಕು ಮತ್ತು ಎನ್ಕೌಂಟರ್ ಮಾಡ್ಬೇಕಂತೇಳಿ ನಿಜಕ್ಕೂ ಹೇಳ್ತಿದ್ದೀನಿ. ತಾವು ತಪ್ಪಿಸ್ತಾರಂತ ಅವನಿಗೆ ಪೂರ್ವ ಆದ ತಕ್ಷಣ ಅವ್ರಿಗೆ ಜೈಲು ಕಸ್ಟಡಿ ಅಂತ ಹೇಳಿದ್ರಿಂದ ಅರ್ಥ ಇರಂಗಿಲ್ಲ. ಅಂತ ನಡು ಬೀದಿಯಲ್ಲಿ ನಿಂದಿರಿಸಿ ಕೊಳ್ಳಲ್ಲಿ ಚಪ್ಪಲಿ ಹಾಕಿ ಅಂತರಿಗೆ ಹೊಡೆದು ಜನರಿಗಿಂತ ಕಲ್ಲು ಹೊಡೆದು ಸಾಯಿ ಹೊಡಿಸ್ಬೇಕು. ಯಾಕೆ ಹೊಡಿಸ್ಬೇಕಂತಂದ್ರೆ, ಇಂಥ ಮಾಡಿದ ಒಬ್ಬ ಆರೋಪಿಯಿಂದ ಇಡೀ ಸಮಾಜಕ್ಕೆ ಕಳಂಕ ಬರುವಂಥದ್ದು, ಇಡೀ ರಾಜ್ಯಕ್ಕೆ ಕಳಂಕ ಬರುವಂಥದ್ದು. ಇವತ್ತು ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಒಂದಂತಲ್ಲ ಅನೇಕ, ಮೊನ್ನೆ ದೇವದುರ್ಗ ತಾಲೂಕದಲ್ಲಿ ಕೂಡ ಒಬ್ಬ ವೀರಶೈವ ಲಿಂಗಾಯತ ಸಮಾಜ ಒಂದು ಸಣ್ಣ ಕುಲಕ್ಷ ಕಾರಣಕ್ಕೆ ಅವನಿಗೆ ಕೂಡ ಮರ್ಡರ್ ಮಾಡುವಂಥ ಒಂದು ಕೆಲಸ ಆಯಿತು. ಇವತ್ತು ಕೂಡ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಕ್ಕೆ ರೆಡಿ ಇಲ್ಲ. ಆಮೇಲೆ ಮೊನ್ನೆ ಜವರಗಿ ತಾಲೂಕು ಜೇರಟಿಯಲ್ಲಿ ಬಸವಣ್ಣನ ಮೂರ್ತಿಗಳು ಕಿತ್ತಾಕುವಂಥದ್ದಾಯ್ತು. ಅದರ ಬಗ್ಗೆ ಕೂಡ ಯಾರು ಧ್ವನಿ ಎತ್ತಕ್ಕಾಗ್ತಿದ್ದಿಲ್ಲ. ಇದರೊಳಗಡೆ ಏನಾಗ್ತಾ ಇದೆ ಅಂತಂದ್ರೆ, ಸರ್ಕಾರ ತಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ದಿಟ್ಟ ನಿರ್ಧಾರ ತಗೊಂಡು ಫಯಾಜ್ ಅಂತ ಆರೋಪಿನ ಎನ್ಕೌಂಟರ್ ಮಾಡಿ ಗಲ್ಲಿಗೆ ಸೇರಿಸಬೇಕು. ಇಲ್ಲದೇ ಇದ್ರೆ ರಾಜ್ಯಾದ್ಯಂತ ಇವತ್ತು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಕರೆ ಕೊಡ್ತಾ ಇದೀವಿ. ತಾವೇನಾದ್ರೂ ಶಿಕ್ಷೆ ಮಾಡಕ್ ಹೋಗ್ತಾ ಇದ್ರೆ ನಾವು ನಿಜಕ್ಕೂ ಇದನ್ನ ಬಹಳ ತೀವ್ರವಾಗಿ ಖಂಡಿಸಬೇಕಾಗ್ತದೆ. ಮತ್ತಿದರಲ್ಲಿ ದಯವಿಟ್ಟು ಎಲ್ಲ ರಾಜಕಾರಣಿಗಳಲ್ಲಿ ನಂದು ಕಳಕಳಿ ವಿನಂತಿಸಿಕೊಳ್ತಾ ಇದ್ದೀನಿ. ನೇಹಾ ಪಾಟೀಲ್ ಸಾವಿನ ಅನ್ಯಾಯ ಅವ್ರ ಕುಟುಂಬಕ್ಕೆ ಶಕ್ತಿ ಆ ದೇವ್ರು ಕೊಡ್ಲಿ, ಮತ್ತೆ ನಾವು ಅದನ್ನೆಲ್ಲ ನಾವು ವಿರೋಧಿಸೋಣ. ಆದರೆ ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಒಂದು ಸಮಾಜದ ವಿರುದ್ಧ ಆಗಲಿ, ಒಂದು ಜಾತಿ ವಿರುದ್ಧ ಆಗಲಿ ನಾವು ಎತ್ತೋದು ಬೇಡ. ಆಕೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಆ ಯಮ್ಮನ ಪರವಾಗಿ ನಮ್ಮೆಲ್ಲ ಸಮಾಜದ ಬಾಂಧವರಿರಬೇಕು. ಇಡೀ ಕರ್ನಾಟಕದ ಜನ ಆಲ್ರೆಡಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಅದ್ರ ಜೊತೆಗೆ ಅಂತ ಮಾಡಿದಂತ ಆರೋಪಿ ಯಾವನೇ ಇರಲಿ, ಅವ ಯಾವುದೇ ಸಮುದಾಯದವಿರಲಿ, ಯಾವುದೇ ಪಾರ್ಟಿಯವಿರಲಿ, ಯಾವುದೇ ಧರ್ಮದವಿರಲಿ, ಅಂತವ್ರಿಗೆ ನಾವು ಯಾರು ಕ್ಷಮಿಸುವಂತ ಮಾತೇ ಬರೋದಿಲ್ಲ. ಅಂತವ್ರ ನಡು ಬೀದಿಯಲ್ಲಿ ಇಟ್ಟು ಗುಂಡಿಟ್ಟು ಹೊಡಿಯುವಂತ ಒಂದು ಕೆಲಸ ಮಾಡೋಣ. ಮತ್ತೆ ಮುಂಬರುವ ದಿನಗಳಲ್ಲಿ ಇಂಥ ಘಟನೆಗಳಾಗುವಂತೆ ಸರ್ಕಾರ ಮುಂಜಾಗ್ರತೆ ವಹಿಸಿ ಆ ನೇಹಾ ಕುಟುಂಬಕ್ಕೆ ಏನಾದರೂ ಒಂದು ಸೂಕ್ತ ಭದ್ರತೆ ಕೊಡಬೇಕು. ಅಂತ ಆರೋಪಿಗಳಿಂದ ಯಾರ್ಯಾರಿದ್ದಾರೆ, ಯಾವ ಕಾರಣಕ್ಕಾಯ್ತು, ಇದು ಲವ್ ಜಿ ಅದು ಅಥವಾ ಅದರಿಂದ ಹಿನ್ನೆಲೆ ಏನದಂತ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತಪ್ಪಿಸ್ತ ಫಯಾಜನನ್ನು ಮಾತ್ರ ಎನ್ಕೌಂಟರ್ ಮಾಡಬೇಕಂತ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಅತಿ ಶೀಘ್ರದಲ್ಲೇ ನಾವು ಹುಬ್ಬಳ್ಳಿ ನೇಹಾ ಪಾಟೀಲ್ ಮನೆಯವರಿಗೆ ಭೇಟಿ ನೀಡಿ ಅವ್ರ ಸ್ವಾಂತಾನ ಹೇಳಿ ಅದರ ಬಗ್ಗೆ ವಿಷಯ ತಿಳ್ಕೊಂಡು ನಾವು ಮುಂದಿನ ಕಾನೂನು ಹೋರಾಟದ ಬಗ್ಗೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಎಲ್ಲಾ ಜಿಲ್ಲೆಗಳಲ್ಲಿ ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ, ತಾಲೂಕಾಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದೀವಿ. ತಾವು ಕೂಡ ಮನವಿ ಪತ್ರ ಸಲ್ಲಿಸ ಅಂತೇಳಿ ಮುಂದೆ ಇದು ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಅನ್ಯಾಯ, ದಬ್ಬಾಳಿಕೆ, ಕೊಲೆಗಳು ನಡೀತೇನೆ ಇದಾವೆ. ಇದರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಸರ್ಕಾರ ಕೂಡ ಒಂದು ದಡ್ಡ ಹೆಚ್ಚಿ ತೋಡು ದಯವಿಟ್ಟು ವಿನಂತಿಸಿಕೊಳ್ತೀರಿ. ಫಯಾಜ್ ಅನ್ನುವಂಥ ವ್ಯಕ್ತಿನ ಎನ್ಕೌಂಟರ್ ಮಾಡಬೇಕು, ಗಲ್ಲಿಗೆ ಸೇರಿಸಬೇಕು ಅಂತೇಳಿ ಕಳಕಳಿ ವಿನಂತಿಸಿಕೊಳ್ತೇವೆ.